ತೆರಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಹೊಸ ಇತಿಹಾಸ. ಐಎಸ್ಎಸ್ಗೆ ಹೆಜ್ಜೆ ಇಟ್ಟ ಭಾರತದ ಶುಭಾಂಶು ಶುಕ್ಲಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಗಗನಯಾನಿಗಳು ತಲುಪಿದ್ದಾರೆ. ಇತಿಹಾಸ ಸೃಷ್ಟಿಸಿದ್ದಾರೆ. ಈ ಮುಖೇನವಾಗಿ ಯಶಸ್ವಿಯಾಗಿ ತಲುಪಿದ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿದೆ. ಈಗ ಹೊಸ ಮೈಲಿಗಲ್ಲು. ಫಾಲ್ಕನ್ 9 ರಾಕೆಟ್ನಲ್ಲಿ 4ರಿಂದ ಬಾಹ್ಯಾಕಾಶ ಯಾನವನ್ನು ಕೈಗೊಳ್ಳಲಾಗಿತ್ತು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಯಶಸ್ವಿಯಾಗಿ 4 ಗಗನಯಾನಿಗಳು ತಲುಪಿದ್ದಾರೆ ಅನ್ನೋ ಮಾಹಿತಿ. ಎಲ್ಲ ಪ್ರಕ್ರಿಯೆಯೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಮುಖೇನವಾಗಿ ಹೊಸ ಇತಿಹಾಸವನ್ನು ಬರೆದಿದೆ ಭಾರತ. ಈಗಾಗಲೇ ನಿನ್ನೆ ಏನು ನೌಕೆ ಯಶಸ್ವಿಯಾಗಿ ಹೋಯಿತು, ಇದರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಒಂದು 6 ಬಾರಿ ಮುಂದೂಡಿಕೆ ಆಗಿತ್ತು. ಈಗ ಏನು ಟೈಮಿಂಗ್ಸ್ ಇತ್ತು ಆ ಟೈಮಿಂಗ್ನ ಪ್ರಕಾರವಾಗಿಯೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾನಿಗಳು ತಲುಪಿದ್ದಾರೆ. ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. 7 ಬಾರಿ ಮುಂದೂಡಿಕೆಯಾಗಿತ್ತು. ಎಲ್ಲರೂ ಕೂಡ ಶುಭ ಹಾರೈಸಿದ್ರು. ಇಡೀ ಜಗತ್ತೇ ಶುಭ ಹಾರೈಸಿತ್ತು ಈ ಒಂದು ಯಶಸ್ಸಿಗಾಗಿ. 14 ದಿನಗಳ ಕಾಲ ಅಲ್ಲಿ ಇದ್ದು ವಿವಿಧ ಅಧ್ಯಯನಗಳನ್ನು ಮಾಡಲಿದ್ದಾರೆ. ಬಾಹ್ಯಾಕಾಶದಲ್ಲೇ ವಾಸ್ತವ್ಯ ಇರುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಶುಭಾಂಶು ಶುಕ್ಲಾ ಅವರ ಜೊತೆಗೆ ಇನ್ನೂ 3 ಗಗನಯಾತ್ರಿಗಳಿದ್ದಾರೆ. ಶತಕೋಟಿ ಭಾರತೀಯರ ಕನಸು ನನಸಾಗಿದೆ. 1984ರಲ್ಲಿ ಭಾರತದ ಪೈಲಟ್ ರಾಕೇಶ್ ಶರ್ಮಾ ಅವರು ರಷ್ಯಾ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಅದಾದ ಮೇಲೆ ಶುಭಾಂಶು ಶುಕ್ಲಾ ಅವರು 2ನೇ ಭಾರತೀಯ ಈ ಒಂದು ಯಶಸ್ವಿ ಬಾಹ್ಯಾಕಾಶ ಯಾನವನ್ನು ಕೈಗೊಂಡಿರುವಂತಹ ಭಾರತೀಯ. ರಾಕೇಶ್ ಶರ್ಮಾ ಅವರ ಬಳಿಕ ಯಾವೊಬ್ಬ ಭಾರತೀಯನಿಗೂ ಕೂಡ ಅಂತರಿಕ್ಷಕ್ಕೆ ಹೋಗುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇದೀಗ ಶುಭಾಂಶು ಶುಕ್ಲಾ ಅವರ ಮುಖೇನವಾಗಿ ಭಾರತೀಯರ ಕನಸು ನನಸಾಗಿದೆ. ಅವರು ಒಂದು ಸಂದೇಶವನ್ನು ಕೂಡ ನೆನೆಕೊಟ್ಟರು. ಇದು ಭಾರತೀಯರಿಗೆ ಸಲ್ಲಬೇಕಾದಂತಹ ಕ್ರೆಡಿಟ್ ಅಂತ ಹೇಳಿ. ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಇಡೀ ಕುಟುಂಬವನ್ನು ಅವರು ಸ್ಮರಿಸಿದರು. ಕುಟುಂಬಸ್ಥರು ಕೂಡ ಭಾವುಕರಾಗಿದ್ದರು ಮಗನ ಈ ಒಂದು ಯಶಸ್ಸನ್ನು ಕಂಡು, ಈ ಒಂದು ಸಾಧನೆಯನ್ನು ಕಂಡು. 140 ಕೋಟಿ ಭಾರತೀಯರ ಶುಭಾಶಯ, ಭರವಸೆ, ಆಕಾಂಕ್ಷೆಗಳು ಎಲ್ಲವನ್ನ ಕೂಡ ಹೊತ್ತೊಯ್ದಿದ್ದಾರೆ ಶುಭಾಂಶು ಶುಕ್ಲಾ ಅವರು. ಬರೋಬ್ಬರಿ 41 ವರ್ಷಗಳ ಬಳಿಕ ಬಾಹ್ಯಾಕಾಶ ಯಾನ, ಅದರಲ್ಲೂ ಶುಭಾಂಶು ಶುಕ್ಲಾ ಅವರ ನೇತೃತ್ವದಲ್ಲಿ. Procedures, and that will allow the pressurization of the vestibule, the space between the Dragon spacecraft and the International Space Station, to be brought to pressure equal to that of what is inside the station and inside the Dragon spacecraft, about 14 psi. What you experience here on Earth is sea level, and then from there the hatch operations will continue, and the Axiom Mission 14 will make its way on board the International Space Station with welcome remarks soon to follow. Soft capture ring has now been stowed away and the umbilicals are in motion beginning to connect. ಎಸ್, ನಮ್ಮ ಮಧುಶ್ರೀ ಅವರು ಹೇಳ್ತಾ ಇದ್ರು ಸ್ಥಿತಿಗತಿಗಳು ಹೆಂಗಿತ್ತು ಏನು ಎತ್ತ. 41 ವರ್ಷಗಳ ನಂತರ ಒಂದು ಇತಿಹಾಸ. ಸಾಮಾನ್ಯ ಸಂಗತಿನೇ ಇದು. ರಾಕೇಶ್ ಶರ್ಮಾ ಹೋದಂಥ ಸಂದರ್ಭದಲ್ಲಿ ಅವರು ಹೋಗಿದ್ರು ನಿಜ, ಆದರೆ ಈ ರೀತಿ ಅಂತಾರಾಷ್ಟ್ರೀಯ ಈ ಬಾಹ್ಯಾಕಾಶ ಯಾನ ಇದೆಯಲ್ಲ ಅಲ್ಲಿ ಹೋಗಿ ಅವರು ಇಳಿದಿರಲಿಲ್ಲ. ಅವರು ಈಗ ನೋಡಿ ಯಶಸ್ವಿಯಾಗಿ ಪಾದವನ್ನು ಊರಿದ್ದಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಂಗತಿ. ಈ ಮುಖಾಂತರ ಭಾರತ ವಿಜ್ಞಾನ ರಂಗದಲ್ಲೊಂದು ದೃಢ ಹೆಜ್ಜೆಯನ್ನು ಇಟ್ಟಿದೆ. ಎಂಥ ಅದ್ಭುತವಾದ ಸಂಗತಿ ನೋಡಿ ಭಾರತಕ್ಕೆ. ISSಗೆ ಕಾಲಿಟ್ಟಂಥ ಭಾರತದ ಪ್ರಥಮ ವ್ಯಕ್ತಿ ಇವರು. 4 ಜನ ಏನು ಹೋಗಿದ್ರು, ಅಮೆರಿಕದವರು ಮೊದಲೇ ಒಂದು 4 ಸರಿ ಹೋಗಿ ಬಂದಿದ್ರು, ಪ್ರಶ್ನೆ ಬೇರೆ.
ಇನ್ನು ಉಳಿದಂಥ 2 ದೇಶದವರು ಕೂಡ ಒಮ್ಮೊಮ್ಮೆ ಹೋಗಿದ್ದರು. 41 ವರ್ಷದ ನಂತರ ಭಾರತಕ್ಕೆ ಸಿಕ್ಕಂಥ ಭಾಗ್ಯ ಇದು. ಈ ಮುಖಾಂತರ ಶುಭಾಂಶು ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಇತಿಹಾಸವನ್ನು ನೋಡಿ, ತಂದೆ ತಾಯಿ ಕಳಿಸ್ಕೊಡೋಕ್ಕಂತ ಮೊದಲು ಕೂಡ ಅವ್ರ ಕಣ್ಣಲ್ಲಿ ನೀರಿತ್ತು. ಈಗ ನೋಡಿ ಎಂಥ ಒಂದು ಸಂಭ್ರಮದ ಕ್ಷಣ, ಸಂಭ್ರಮದ ಕ್ಷಣ. Astronauts come out of the Axiom 4 going into the space station, and this is a historic moment. Ladies and gentlemen, hands up in the air, and if you want, you can wave out. Feel that Shubh is right in front of us in the screen, and the wheels are wide. May I see all hands, both the hands up in the air, waving. And even from the space station, we are hearing the commentary. It's a historic moment for the humankind. One of us has broken the barriers. We were born under the sky, but one decided to go above it. Ladies and gentlemen, you may please take your seats. We will do another standing ovation in a few minutes from now, when our one, the only, the greatest group captain Shubhanshu Shukla, our very own Shubhs, enters the ಪುರ ಸಂಭ್ರಮ ಮಾತ್ರ ಅಲ್ಲ, ಇದು ಇಡೀ ದೇಶದ ಸಂಭ್ರಮ. 140 ಕೋಟಿ ಜನರ ಸಂಭ್ರಮ.